ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಜೈ ಜಗನ್ನಾಥ ಸ್ವಾಮಿಯೇ ನಮೋ ನಮಃ. ಸ್ನೇಹಿತರೆ, ಇವತ್ತು ನಾನು ಭಗವಂತನಿಗೆ ದೊಡ್ಡ ದೊಡ್ಡ ಕಣ್ಣುಗಳು ಯಾಕದವು, ಕೈಗಳು ಯಾಕಿಲ್ಲ, ಅದರ ಆಧ್ಯಾತ್ಮಿಕ ಸಂಕೇತ ಏನು ಅನ್ನುವಂಥ ಮುಂದುವರಿದ ಭಾಗವನ್ನು ಹೇಳಕೊಂತೀನಿ ಸ್ನೇಹಿತರೆ. ತಪ್ಪದೆ ಎಲ್ಲರೂ ಈ ಒಂದು ಕಥೆಯನ್ನು ಕೇಳಿ ಆ ಭಗವಂತ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯರ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ, ಬರ್ರಿ ಕಥೆ ಯಾವ ಥರ ಐತೆ ಅಂತ ನೋಡೋಣ. ಈ ಕಥೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಜೈ ಜಗನ್ನಾಥ ಅಂತ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಬರ್ರಿ ಕಥೆ ಯಾವ ಥರ ಐತೆ ಅಂತ ನೋಡೋಣ. ಈಗ ಬಂದಿರೋದು ನಮ್ಮ ಕಥೆಯ ಕೊನೆಯ ಭಾಗ. ಈ ಭಾಗದಲ್ಲಿ ಶ್ರೀ ಜಗನ್ನಾಥನ ರೂಪದ ಆಳವಾದ ಅರ್ಥವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಶ್ರೀ ಜಗನ್ನಾಥಿಯ ಸ್ವಾಮಿಯ ದಿವ್ಯ ಕಥೆ, ಜಗನ್ನಾಥನ ದಿವ್ಯ ರೂಪದ ರಹಸ್ಯ. ಪುರಿಗೆ ಮೊದಲ ಬಾರಿಗೆ ಬರುವ ಅನೇಕ ಭಕ್ತರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತಿತ್ತು. ಜಗನ್ನಾಥ ಸ್ವಾಮಿಯ ಕಣ್ಣುಗಳು ಇಷ್ಟು ದೊಡ್ಡದಾಗಿ ಇರುವುದೇಕೆ? ಅವರ ಕೈ ಮತ್ತು ಕಾಲುಗಳು ಏಕೆ ಸಂಪೂರ್ಣವಾಗಿಲ್ಲ? ಆದರೆ ಈ ರೂಪದ ಹಿಂದೆ ಆಳವಾದ ಆಧ್ಯಾತ್ಮಿಕ ಸಂದೇಶವಿದೆ. ಅಪಾರ ಕರುಣೆಯ ಕಣ್ಣುಗಳು, ಜಗನ್ನಾಥನ ದೊಡ್ಡ ವೃತ್ತಾಕಾರದ ಕಣ್ಣುಗಳು ಅವರ ಅನಂತ ಕರುಣೆಯ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಅವರು ಎಂದಿಗೂ ಕಣ್ಣು ಮುಚ್ಚುವುದಿಲ್ಲ ಎಂಬ ಭಾವನೆ ಇದೆ. ಅಂದರೆ ಜಗನ್ನಾಥನು ತನ್ನ ಭಕ್ತರನ್ನು ಪ್ರತಿ ಕ್ಷಣವೂ ಪ್ರೀತಿಯಿಂದ ನೋಡುತ್ತಾನೆ ಮತ್ತು ಕಾಪಾಡುತ್ತಾನೆ ಎಂದು ಅರ್ಥ. ಭಕ್ತನು ಎಲ್ಲಿದ್ದರೂ, ಯಾವ ಸ್ಥಿತಿಯಲ್ಲಿದ್ದರೂ ಭಗವಂತನ ಕರುಣೆಯ ದೃಷ್ಟಿ ಅವನ ಮೇಲಿರುತ್ತದೆ. ಅಪೂರ್ಣ ಕೈಗಳ ಅರ್ಥ ಏನೆಂದರೆ, ಜಗನ್ನಾಥನ ಕೈಗಳು ಸಂಪೂರ್ಣವಾಗಿ ಕಾಣುವುದಿಲ್ಲ. ಭಕ್ತರು ಇದನ್ನು ಹೀಗೆ ಅರ್ಥೈಸುತ್ತಾರೆ: ಭಗವಂತನ ಅಪ್ಪುಗೆಗೆ ಮಿತಿ ಇಲ್ಲ. ಅವರ ಕರುಣೆ ಎಲ್ಲರನ್ನೂ ಆವರಿಸುತ್ತದೆ. ಜಾತಿ, ಧರ್ಮ, ಭಾಷೆ, ದೇಶ, ಶ್ರೀಮಂತ, ಬಡ ಎಂಬ ಯಾವುದೇ ಭೇದವನ್ನು ಅವರು ನೋಡುವುದಿಲ್ಲ. ಆದ್ದರಿಂದಲೇ ಅವರನ್ನು ಜಗನ್ನಾಥ, ಜಗತ್ತಿನ ಎಲ್ಲರ ನಾಥ ಎಂದು ಕರೆಯುತ್ತಾರೆ. ಮಹಾಪ್ರಸಾದದ ಮಹಿಮೆ ನೋಡೋಣ ಈಗ. ಪುರಿ ಜಗನ್ನಾಥ ದೇವಾಲಯದ ಮಹಾಪ್ರಸಾದವು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಭಗವಂತನಿಗೆ ಅರ್ಪಿಸಿದ ನಂತರ ಅದನ್ನು ಎಲ್ಲರೂ ಸಮಾನವಾಗಿ ಸ್ವೀಕರಿಸುತ್ತಾರೆ. ರಾಜನಾಗಲಿ, ಬಡವನಾಗಲಿ, ಪಂಡಿತನಾಗಲಿ, ಸಾಮಾನ್ಯ ಭಕ್ತನಾಗಲಿ, ಜಗನ್ನಾಥನ ಮಹಾಪ್ರಸಾದದ ಮುಂದೆ ಎಲ್ಲರೂ ಒಂದೇ ಸಮಾನರು. ಇದು ಸಮಾನತೆ ಮತ್ತು ಭಕ್ತಿಯ ಮಹಾನ್ ಸಂದೇಶವಾಗಿದೆ. ನವಕಲೇಬರ ಅಂದರೆ ಹೊಸ ದಿವ್ಯ ದೇಹ. ಕೆಲವು ವರ್ಷಗಳಿಗೊಮ್ಮೆ ನಿರ್ದಿಷ್ಟ ಜ್ಯೋತಿಷ್ಯ ಸಂಯೋಗದ ಸಂದರ್ಭದಲ್ಲಿ ನವಕಲೇಬರ ಎಂಬ ಮಹೋತ್ಸವ ನಡೆಯುತ್ತದೆ. ಈ ಸಮಯದಲ್ಲಿ ವಿಶೇಷ ನಿಯಮಗಳ ಪ್ರಕಾರ ಪವಿತ್ರ ನೀಮು ಮರದ ದಾರುಗಳನ್ನು ಹುಡುಕಲಾಗುತ್ತದೆ. ಆ ಮರಗಳಿಂದ ಹೊಸ ಜಗನ್ನಾಥ, ಬಲಭದ್ರ, ಸುಭದ್ರ ಮತ್ತು ಸುದರ್ಶನ ಚಕ್ರದ ವಿಗ್ರಹಗಳನ್ನು ನಿರ್ಮಿಸಲಾಗುತ್ತದೆ. ಅತ್ಯಂತ ರಹಸ್ಯಮಯ ವಿಧಾನದ ಮೂಲಕ ಹಳೆಯ ವಿಗ್ರಹಗಳಲ್ಲಿರುವ ಬ್ರಹ್ಮ ಪದಾರ್ಥವನ್ನು ಹೊಸ ವಿಗ್ರಹಗಳಿಗೆ ವರ್ಗಾಯಿಸಲಾಗುತ್ತದೆ. ಈ ವಿಧಿ ಸಂಪೂರ್ಣ ರಹಸ್ಯವಾಗಿ ನಡೆಯುತ್ತದೆ. ಈ ಪವಿತ್ರ ಕಾರ್ಯದಲ್ಲಿ ಭಾಗವಹಿಸುವ ಸೇವಾಯಿತರು ಕೂಡ ಅದರ ವಿವರಗಳನ್ನು ಬಹಿರಂಗಪಡಿಸುವುದಿಲ್ಲ. ಇದು ಭಕ್ತಿಯ ಮಹತ್ತರ ರಹಸ್ಯಗಳಲ್ಲಿ ಒಂದೆಂದು ಗೌರವಿಸಲ್ಪಡುತ್ತದೆ. ಜಗನ್ನಾಥ ಎಂದರೆ ಯಾರು? ಜಗನ್ನಾಥ ಎಂಬ ಪದದ ಅರ್ಥ ಜಗತ್ ಅಂದರೆ ಇಡೀ ವಿಶ್ವ, ನಾಥ ಅಂದರೆ ಒಡೆಯ, ರಕ್ಷಕ, ದಾತ ಅಂತ ಅರ್ಥ. ಅಂದರೆ ಇಡೀ ಜಗತ್ತಿನ ಒಡೆಯ ಮತ್ತು ಎಲ್ಲ ಜೀವಿಗಳ ಸಂರಕ್ಷಕ ಅಂತ ಅರ್ಥ. ಅವರು ಯಾರೊಬ್ಬರ ದೇವರಲ್ಲ, ಅವರು ಎಲ್ಲರ ದೇವರು. ಕಲಿಯುಗದ ಕರುಣಾಮೂರ್ತಿ ಎಂದು ಭಕ್ತರು ನಂಬುತ್ತಾರೆ. ಕಲಿಯುಗದಲ್ಲಿ ಭಗವಂತನನ್ನು ತಲುಪಲು ಅತ್ಯಂತ ಸುಲಭವಾದ ಮಾರ್ಗ ನಾಮಸ್ಮರಣೆ ಮತ್ತು ಭಕ್ತಿ. ಜಗನ್ನಾಥ ಸ್ವಾಮಿಯವರು ಭಕ್ತನಿಂದ ದೊಡ್ಡ ಯಜ್ಞಗಳನ್ನು ಅಥವಾ ಅಪಾರ ಐಶ್ವರ್ಯವನ್ನು ಕೇಳುವುದಿಲ್ಲ. ಒಂದು ನಿಷ್ಕಪಟಳ ಹೃದಯದಿಂದ ಜಯ ಜಗನ್ನಾಥ ಎಂದು ಕರೆದರೂ ಸಾಕು, ಭಕ್ತರ ಪ್ರಾರ್ಥನೆಯನ್ನು ಅವರು ಕೇಳುತ್ತಾರೆ ಎಂಬುದು ಭಕ್ತರ ಅಚಲ ನಂಬಿಕೆ. ಈ ಕಥೆಯ ಸಂದೇಶ ಏನೆಂದರೆ, ಜಗನ್ನಾಥ ಸ್ವಾಮಿಯ ಜೀವನಗಾಥೆ ನಮಗೆ ಕಲಿಸುವುದು ಭಕ್ತಿಯೇ ಭಗವಂತನನ್ನು ತಲುಪುವುದು ಶ್ರೇಷ್ಠ ಮಾರ್ಗ ಎಂದು ಅರ್ಥ. ಅಹಂಕಾರವಲ್ಲ, ವಿನಯವೇ ಭಗವಂತನಿಗೆ ಪ್ರಿಯ. ಭಗವಂತನು ಯಾರನ್ನೂ ತಿರಸ್ಕರಿಸುವುದಿಲ್ಲ. ಎಲ್ಲರ ಮೇಲೂ ಸಮಾನ ಪ್ರೀತಿ ಇಡುವವನೇ ನಿಜವಾದ ಜಗನ್ನಾಥ ಸ್ವಾಮಿಗೆ ಒಂದು ಪ್ರಾರ್ಥನೆ. ಹೇ ಜಗನ್ನಾಥ ಸ್ವಾಮಿ, ನಮ್ಮ ಮನಸ್ಸಿನಲ್ಲಿ ಸದಾ ಭಕ್ತಿ, ವಿನಯ ಮತ್ತು ಸಂತೃಪ್ತಿಯನ್ನು ತುಂಬು. ಅಹಂಕಾರವನ್ನು ದೂರ ಮಾಡಿ ಧರ್ಮ ಮಾರ್ಗದರ್ಶನದಲ್ಲಿ ನಡೆಯುವ ಶಕ್ತಿಯನ್ನು ಕರುಣಿಸು. ನಿನ್ನ ದಿವ್ಯ ಕರುಣೆಯ ದೃಷ್ಟಿ ನಮ್ಮ ಮೇಲೆ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತಾ, ಜೈ ಜಗನ್ನಾಥ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರುವಂಥ ಒಂದು ಕಥೆ ಅಂತ. ತಪ್ಪದೇ ಎಲ್ಲರೂ ನಿಮಗೆ ಕೇಳಿದ್ದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು. ಆ ಭಗವಂತ ಎಲ್ಲರಿಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ, ಜೈ ಜಗನ್ನಾಥ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ.